ರೇಷ್ಮೆ ಸೀರೆಗಳ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿದ್ರೆ ಆದರೆ ಕಬೋರ್ಡಲ್ಲಿ ತುಂಬಾ ಜಾಗ ಸೇವ್ ಆಗುತ್ತೆ. ಹಾಗೆ ಒಂದು ಸೀರೆ ತೊಗೊಂಡ್ರೆ ಎಲ್ಲ ಸೀರೆಗಳು ಬಿದ್ದೋಗುತ್ತೆ ಅನ್ನೋ ಟೆನ್ಷನ್ನು ಇರೋದಿಲ್ಲ ಫ್ರೆಂಡ್ಸ್. ನಮಸ್ಕಾರ, ನಾನು ಮಾಲಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಈ ಥರ ಸ್ಯಾರಿಗಳ್ನ ಫೋಲ್ಡ್ ಮಾಡಿ ಕಬೋರ್ಡಲ್ಲಿ ಇಟ್ಟಿದ್ದೆ ಆದರೆ ತುಂಬಾ ಟೈಮ್ ಸೇವ್ ಆಗುತ್ತೆ, ಹಾಗೆ ಜಾಗನೂ ಸೇವ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಫಸ್ಟ್ನೇದಾಗಿ ಈ ಥರ ಉದ್ದಕ್ಕೆ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಸೀರೆನ ಫೋಲ್ಡ್ ಮಾಡ್ಕೋಬೇಕು. ಮಾಡಿಕೊಂಡು ಕೆಳಗಡೆ ಭಾಗದಿಂದ ಬ್ಲೌಸ್ನ ಮೇಲೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡು ಕೆಳಗಡೆ ಬ್ಲೌಸ್ನ ಮೇಲೆ ಒಂದು ಹುಕ್ಸು, ಕೆಳಗಡೆ ಒಂದು ಹುಕ್ಸ್ನ ಹಾಕ್ಕೋಬೇಕು. ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಈ ಥರ ಹಾಕ್ಕೊಂಡು ಎಕ್ಸ್ಟ್ರಾ ಇರೋವಂಥ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಆ ಸೈಡು ಈ ಸೈಡು ಎರಡು ಸೈಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಳೋದ್ರಿಂದ ಐರನ್ ಹೋಗೋದಿಲ್ಲ. ನಾನು ಇದು ಐರನ್ ಮಾಡಿಲ್ಲ, ಆದರೂ ತೋರಿಸ್ತಾ ಇದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೆ ಆದರೆ ಯಾವುದೇ ರೀತಿ ಐರನ್ ಹೋಗೋದಿಲ್ಲ. ನೋಡಿ, ಮೇಲೆಯಿಂದ ಅರ್ಧಕ್ಕೆ ಈ ಥರ ಫೋಲ್ಡ್ ಮಾಡ್ಕೊಂಡು ಬ್ಲೌಸ್ ಕವರ್ ಆಗುವಷ್ಟು ನಾವು ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಭಾಗ ಇರೋವಂಥದ್ದನ್ನು ಮತ್ತೆ ಈ ಕಡೆಗೆ ಫೋಲ್ಡ್ ಮಾಡ್ಕೋಬೇಕು. ಮತ್ತು ಸೀರೆ ರಿಟರ್ನ್ ತಿರುಗಿಸ್ಕೊಳ್ಳಿ. ನೋಡಿ, ಬ್ಲೌಸ್ ಪಾರ್ಟು ಮೇಲೆ ಬಂದಿದೆ. ಈ ಥರ ಟ್ಯಾಕ್ಸ್ ಎಲ್ಲ ಇರೋದನ್ನೆಲ್ಲ ಒಳಗಡೆ ಹಾಕ್ಕೊಬಿಡಿ. ದಾರನ ಹಾಕ್ಕೊಂಡು ಮೇಲೆ ಇರೋ ಇಂಥ ಭಾಗನ ಮೇಲೆ ಬ್ಲೌಸ್ ಇರುತ್ತಲ್ವ ಅದರೊಳಗಡೆ ಪಾಕೆಟ್ ಥರ ಬಂದಿರುತ್ತೆ ನೋಡಿ, ಈ ಥರ ಒಳಗಡೆ ಸೇರಿಸ್ಬಿಡ್ಬೇಕು. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ತುಂಬ ಸುಂದರವಾಗಿ ಕಾಣುತ್ತೆ. ನಾವು ಕಬೋರ್ಡಲ್ಲಿ ಈ ಥರ ಇಟ್ಟಿದ್ದೆ ಆದರೆ ಸೀರೆಗಳು ಬಿದ್ದೋಗೋದಿಲ್ಲ. ಒಂದ್ರ ಮೇಲೆ ಒಂದು ನಾವು ಇಟ್ಟಿರ್ತೀವಲ್ವ, ಒಂದು ತೊಗೊಂಡ್ರೆ ಎಲ್ಲ ಬಿದ್ದೋಗುತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗೆ ಬ್ಲೌಸು ಸೀರೆ ಒಂದೇ ಜಾಗದಲ್ಲಿರೋದ್ರಿಂದ ನಾವು ಎಲ್ಲಾದರೂ ಹೋಗಬೇಕು ಅಂದರೆ ಈಸಿಯಾಗಿ ತೊಗೊಂಡು ಹೋಗ್ಬೋದು. ಈಗ ವರ್ಕ್ ಸ್ಯಾರಿಗಳು ಅಷ್ಟೇ ಫ್ರೆಂಡ್ಸ್. ಯಾಕಂದರೆ ತುಂಬ ಭಾರ ಇರುತ್ತೆ. ನಾವು ಕಬೋರ್ಡಲ್ಲಿ ಇಟ್ಟಿದ್ದಾಗ ಒಂದು ಸೀರೆ ತೊಗೊಂಡ್ರೆ ಜಾರು ಬೀಳ್ತಾ ಇರುತ್ತಲ್ವ ವರ್ಕ್ ಸ್ಯಾರಿಗಳು. ಇದನ್ನು ಅಷ್ಟೇ ಯಾವ ರೀತಿ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೇಮ್ ಮೊದಲು ಸೀರೆ ಯಾವ ರೀತಿ ಫೋಲ್ಡ್ ಮಾಡಿದ್ವು ಅದೇ ರೀತಿಯಲ್ಲೇ ಫಸ್ಟು ಈ ಥರ ಫೋಲ್ಡಿಂಗ್ನ ಮೇಲೆಯಿಂದ ಅರ್ಧಕ್ಕೆ ಫೋಲ್ಡ್ ಮಾಡ್ಕೋಬೇಕು. ಇದು ಅಪ್ ಆ್ಯಂಡ್ ಡೌನ್ ಇದೆ, ವರ್ಕ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಇದೆ ಬಟ್ಟೆ. ನೋಡಿ, ಕೆಳಗಡೆ ಭಾಗನೂ ಅಷ್ಟೇ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ರೈಟ್ ಸೈಡ್ ಇರೋವಂಥ ಪೀಸ್ನ ಲೆಫ್ಟ್ ಸೈಡ್ ಇರೋವಂಥ ಪಾಕೆಟ್ ಟೈಪ್ ಇರುತ್ತೆ ನೋಡಿ, ಮೇಲೆ ಭಾಗ ಪಾಕೆಟ್ ಥರ ಬಂದಿರುತ್ತೆ, ಇದರೊಳಗಡೆ ಸೇರಿಸ್ಕೋಬೇಕು. ನೋಡಿ, ನೀಟಾಗಿ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಬ್ಲೌಸ್ನೂ ಅಷ್ಟೇ ಅದ್ರ ಮ್ಯಾಚಿಂಗ್ ಬ್ಲೌಸು ಈ ಥರ ಫೋಲ್ಡ್ ಮಾಡಿಕೊಂಡು ಮೇಲೆ ಭಾಗ ಪಾಕೆಟ್ ಟೈಪ್ ಇರುತ್ತೆ ನೋಡಿ, ಅದರೊಳಗಡೆ ಬ್ಲೌಸ್ನ ಇಟ್ಕೊಬಿಡ್ಬೋದು. ಸ್ಯಾರಿ ಪೆಟ್ಟಿಕೋಟು ಸಮೇತ ಒಂದೇದರಲ್ಲೇ ಮ್ಯಾಚಿಂಗ್ ಇಟ್ಕೊಳೋದ್ರಿಂದ ಒಂದೇ ಸಾರಿ ನಾವು ಎಲ್ಲ ಹುಡ್ಕೋ ಅವಶ್ಯಕತೆ ಇರಲ್ಲ. ಒಂದೇ ಸಾರಿ ನಾವು ತೊಗೊಂಡು ಎಲ್ಲಾದರೂ ಹೋಗಬೇಕು ಅಂದರೆ ಉಟ್ಕೊಂಡು ಹೋಗೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟೇ ಮೇಲೆ ಕೆಳಕ್ಕೆ ಹಾಕಿದ್ರೂ ಆ ಫೋಲ್ಡಿಂಗು ಬಿಚ್ಕೊಳೋದಿಲ್ಲ. ಖಂಡಿತ ವಿಡಿಯೋ ಇಷ್ಟ ಆದರೆ ನೀವು ಟ್ರೈ ಮಾಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟು ಟಿಪ್ ನೋಡೋಣ. ನೋಡಿ, ಇನ್ನೂ ಒಂದು ರೀತಿಯಲ್ಲಿ ನಾವು ಸಾಮಾನ್ಯವಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಸೀರೆಗಳ್ನ ಎತ್ತಿಕ್ತಾ ಇರ್ತೀವಿ. ಈ ಥರ ಎತ್ತಿಕ್ಕೋದ್ರಿಂದ ತುಂಬಾ ಟೈಮು ಮತ್ತು ಜಾಗನೂ ಬೇಕಾಗ್ತಾ ಇರುತ್ತೆ. ನೋಡಿ, ನಾವು ಹ್ಯಾಂಗರ್ಗೆ ಮಾಮೂಲಿಯಾಗಿ ಸೀರೆನ ಯಾವ ರೀತಿ ಹಾಕ್ತೀವೋ ನೋಡಿ, ಕುಚ್ಚುಗಳೆಲ್ಲ ಸೆಂಟ್ರಲ್ಲಿರಬೇಕು. ಈ ಥರ ನೋಡ್ಕೋಬೇಕು. ಸೆಂಟ್ರಲ್ಲಿರೋದ್ರಿಂದ ಕುಚ್ಚೆಲ್ಲ ಹಾಳಾಗೋದಿಲ್ಲ. ನೋಡಿ, ಮಾಮೂಲಿ ಹ್ಯಾಂಗರ್ಗೆ ನಾವು ಸೀರೆ ಹೆಂಗೆ ಹಾಕ್ತೀವೋ ಸೇಮ್ ಇದೇ ರೀತಿಯಲ್ಲಿ ಹಾಕಿ. ಹಾಗೆ ಅದ್ರ ಮ್ಯಾಚಿಂಗ್ ಬ್ಲೌಸ್ ಇರುತ್ತಲ್ವ ಅದನ್ನು ಹ್ಯಾಂಗರ್ ಒಳಗಡೆಯಿಂದ ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಹ್ಯಾಂಗರ್ ಒಳಗಡೆಯಿಂದ ಹಾಕ್ಕೋಬೇಕು. ನೋಡಿ, ಎರಡು ಸೈಡು ಈ ಥರ ಕವರ್ ಮಾಡಿಕೊಂಡು ಹ್ಯಾಂಗರ್ನ ಹಾಕ್ಕೊಂಡು ಮೇಲೆ ಬಟನ್ನು ಮತ್ತು ಕೆಳಗಡೆ ಬಟನ್ ಎರಡನ್ನೂ ಹಾಕ್ಕೊಳ್ಳಿ. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ನೀಟಾಗಿ ಒಂದ್ಸರಿ ಸೆಟ್ ಮಾಡಿಕೊಂಡು ಸ್ಲೀವ್ ಭಾಗ ಇರುತ್ತಲ್ವ ಅದನ್ನು ಒಳಗಡೆಯಿಂದ ಈ ಥರ ಎಳ್ಕೋಬೇಕು. ನೋಡಿ, ಈ ಥರ ಎಳ್ಕೊಂಡು ಒಳಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಳೋದ್ರಿಂದ ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ. ಸೀರೆಗಳು ಅಷ್ಟೇ ಮ್ಯಾಚಿಂಗ್ ಬ್ಲೌಸ್ ಎಲ್ಲೂ ಹಾಳಾಗೋದಿಲ್ಲ. ಒಂದೇ ಜಾಗದಲ್ಲಿ ನಾವು ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹ್ಯಾಂಗರ್ಗೆ ಹಾಕೋವಾಗ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಎರಡು ಸೈಡು ನಾವು ಸ್ಲೀವ್ನ ಫೋಲ್ಡ್ ಮಾಡಿಕೊಂಡು ಒಳಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ರೆಡಿ ಆಯಿತು. ಈ ಥರ ನಾವು ಹ್ಯಾಂಗರ್ಗೆ ಹಾಕಿ ಇಟ್ಟಿದ್ದೆ ಆದರೆ ತುಂಬ ಸೀರೆಗಳ್ನ ಹ್ಯಾಂಗರ್ಗೆ ಈ ಥರ ಹಾಕಿ ನಾವು ಸೀರೆಗಳ್ನ ಹಾಕ್ಕೋಬೋದು ಫ್ರೆಂಡ್ಸ್. ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ. ಯಾವುದೇ ರೀತಿ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ ಅಲ್ವಾ. ಈ ಥರ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ.
ನೋಡಿ ಹ್ಯಾಂಗರ್ಗೆ ಹಾಕಿ ನಾನು ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣ್ತಾ ಇದೆ ಅಂತ. ಈಗ ನೆಕ್ಸ್ಟ್ ಟಿಪ್ಪು ನೋಡಿ, ಹೊಸ್ದಾಗಿ ಮದುವೆ ಆಗಿರೋರೇ ಆಗಲಿ, ಕೆಲವೊಬ್ಬರಿಗೆ ಸ್ಯಾರಿ ಫೋಲ್ಡ್ ಮಾಡೋದೇ ತುಂಬ ಕಷ್ಟಪಡ್ತಾ ಇರ್ತಾರೆ. ಅಂಥವ್ರಿಗೆ ಈ ಟಿಪ್ಪು ನೋಡಿ. ಚಪಾತಿ ಎತ್ತುವಂಥ ಕಡ್ಡಿ ಅಂತೂ ಎಲ್ಲರ ಮನೇಲಿ ಇರುತ್ತಲ್ವ. ಅದು ಹುಡ್ದಾದ್ರೂ ಪರವಾಗಿಲ್ಲ, ಸ್ಟೀಲ್ದಾದ್ರೂ ಪರವಾಗಿಲ್ಲ, ಅದ್ರ ಲಾಸ್ಟಲ್ಲಿ ಒಂದು ಹೋಲ್ ಇರುತ್ತಲ್ಲ, ಹೋಲ್ಗೆ ಲಾಸ್ಟ್ ಭಾಗನ ಸ್ವಲ್ಪ ಸಿಕ್ಸ್ಕೊಂಡು ನೋಡಿ ಈ ಥರ ಸುತ್ಕೊತಾ ಬರೋದಷ್ಟೇ. ಅದು ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನ ಈ ಥರ ಫೋಲ್ಡ್ ಮಾಡ್ಕೊಂಡು ತಿರುಗಿಸ್ಕೊತಾ ಇರಬೇಕು ರೌಂಡಾಗಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿಯಲ್ಲಿ ತಿರುಗಿಸ್ಕೊತಾ ಬರ್ತಾ ಇರಬೇಕಷ್ಟೇ. ನಾವು ಕಷ್ಟಪಟ್ಟು ಕೆಲವ್ರಿಗೆ ಸೀರೆ ಫೋಲ್ಡ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗುತ್ತೆ ನೋಡಿ. ಅಂಥವ್ರಿಗೆ ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ ನೋಡಿ. ಲಾಸ್ಟ್ವರೆಗೂ ಇದೇ ರೀತಿಯಲ್ಲಿ ಸುತ್ಕೋಬೇಕು ನೋಡಿ. ಲಾಸ್ಟಿಗೆ ಬಂದಾಗ ಸ್ವಲ್ಪ ಎಕ್ಸ್ಟ್ರಾ ಭಾಗ ಏನಾದರೂ ಇದ್ದರೆ ಅದನ್ನು ಸ್ವಲ್ಪ ಈ ಥರ ಡಬಲ್ ಫೋಲ್ಡ್ ಮುಂದಕ್ಕೆ ಫೋಲ್ಡ್ ಮಾಡ್ಕೊಬಿಡಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ತುಂಬ ಸುಲಭವಾಗಿ ಫೋಲ್ಡ್ ಮಾಡ್ಕೋಬೋದು. ಲಾಸ್ಟಲ್ಲಿ ಈ ಥರ ಇದನ್ನು ಸೌಟನ್ನ ತೆಕ್ಕೊಂಬಿಟ್ಟು ಒಂದು ಸರಿ ಈ ಥರ ಒದರಬೇಕು. ಈ ಥರ ಒದರಿದ್ರೆ ನೋಡಿ ಕೆಳಗಡೆ ಎಲ್ಲ ನೀಟಾಗಿ ಪ್ಲೀಟ್ಸ್ ಕೂತ್ಕೊಳ್ಳುತ್ತೆ ನೋಡಿ. ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ ಅಂತ. ತುಂಬ ಸುಲಭವಾಗಿ ನಾವು ಸ್ಯಾರಿನ ಫೋಲ್ಡ್ ಮಾಡ್ಕೋಬೋದು ಫ್ರೆಂಡ್ಸ್. ಅದೇ ರೀತಿಯಲ್ಲಿ ಈ ಥರ ಆ ಸೈಡು ಈ ಸೈಡ್ ಅರ್ಧಕ್ಕೆ ಹಾಕ್ಕೊಂಡು ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಒಳಗಡೆಗೆ ಈ ಥರ ಸೀರೆ ಸೇರಿಸ್ಕೊಂಡ್ಬಿಡ್ಬೇಕು. ಈ ಥರ ಫೋಲ್ಡ್ ಮಾಡಿ ನಾವು ಈಸಿಯಾಗಿ ಸ್ಯಾರಿಗಳ್ನ ಫೋಲ್ಡ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ತುಂಬಾ ಸುಲಭವಾಗಿ ನಾವು ಸೀರೆಗಳ್ನ ಫೋಲ್ಡ್ ಮಾಡಿ ಇಡೋ ಅಂಥ ಟ್ರಿಕ್ಸ್ನ ನಾನು ತೋರಿಸಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಥರ ಮಾಡೋದ್ರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮುಂದೆನೇ ಬರುತ್ತೆ. ಹಾಗೆ ನನಗೂ ವಿಡಿಯೋ ಮಾಡೋಕ್ಕೆ ತುಂಬಾ ಹುಮ್ಮಸ್ಸು ಬರುತ್ತೆ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.